ಓಂ ಶಾಂತಿ. ಇವತ್ತಿನ ವಿಷಯ ಸಂಪ್ರದಾಯ ಮತ್ತು ಸಂಸ್ಕಾರ ಅಂತ. ಸಂಸ್ಕಾರ ಅಂತಂದ್ರೆ ಏನು? ಆತ್ಮ ಜನ್ಮ ಜನ್ಮಾಂತರದಿಂದ ಮಾಡಿಕೊಂಡು ಬಂದಿರುವಂತ ಕರ್ಮ ಮತ್ತು ಕರ್ಮದ ಫಲ, ಕರ್ಮದ ವಿಧಿವಿಧಾನ ಎಲ್ಲಿ ರೆಕಾರ್ಡ್ ಆಗಿರುತ್ತೋ ಅದು ನಾವು ಯಾವುದನ್ನ ನೆನಪು ಅಂತ ಹೇಳ್ತೀವೋ, ಸ್ಟೋರೇಜ್ ಆಗಿರ್ತದೋ ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಆತ್ಮ ಜನ್ಮ ಜನ್ಮಾಂತರದಿಂದ ಮಾಡಿರುವಂತ ಕರ್ಮ, ಅದು ಕೇಳಿರುವಂಥದ್ದು ಇರಬಹುದು, ನೋಡಿರುವಂಥದ್ದು ಇರಬಹುದು, ರುಚಿ ಇರಬಹುದು, ಮಾತಿರಬಹುದು, ಜೀವನದಲ್ಲಿ ನಡೆದಿರುವಂಥ ಘಟನೆಗಳಿರಬಹುದು, ಅನುಭವಗಳಿರಬಹುದು. ಆ ಅನುಭವಗಳು ಆತ್ಮನಿಗೆ ಖುಷಿ ಕೊಟ್ಟಿರಬಹುದು, ನೋವನ್ನ ಕೊಟ್ಟಿರಬಹುದು, ಏನೇ ಇರಬಹುದು. ಅಂದ್ರೆ ಆತ್ಮನ ಜೀವನದಲ್ಲಿ ನಡೆದಿರುವಂಥ ಘಟನೆಗಳು ಇದ್ದಾಗ ಮಾತ್ರ ಅದು ಅದರ ಅಕೌಂಟಲ್ಲಿ ಸಂಸ್ಕಾರ ಆಗಿ ರೆಕಾರ್ಡ್ ಆಗ್ತದೆ. ಒಂದು ಕಂಪ್ಯೂಟರ್ನ ಏನೋ ಕಾರ್ಯಕ್ರಮ ಮಾಡಿದ್ರೆ ತಾನೆ, ಅದರಲ್ಲೇನೋ ಟೈಪ್ ಮಾಡಿಬಿಟ್ಟು ಏನೋ ಮಾಡಿದ್ರೆ ತಾನೆ ಅದ್ರ ರೆಕಾರ್ಡಿಂಗ್ ಮಾಡ್ಬೋದು. ಕಂಪ್ಯೂಟರ್ನಲ್ಲೇ ಬಂದಿಲ್ಲ ಅನ್ನೋದು ರೆಕಾರ್ಡಿಂಗ್ ಹೇಗಾಗತ್ತೆ ಅಲ್ವಾ? ಒಂದು ಆತ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರೆ ತಾನೆ ಅವ್ರಿಗೆ ಕನ್ನಡ ಹೇಳುವಂಥ ಸಂಸ್ಕಾರ ರೆಕಾರ್ಡ್ ಆಗ್ತದೆ ಆತ್ಮದಲ್ಲಿ. ಅವರು ಯು ಎಸ್ ಅಲ್ಲಿ ಹುಟ್ಬಿಟ್ರೆ ಅವ್ರಿಗೆ ಕನ್ನಡ ಬಂದ್ಬಿಡ್ತದೆ. ಓಕೆ, ನಡೆದವ್ರ ಪಕ್ಕದವ್ರು ಇದ್ರೆ ಅಥವಾ ಅವ್ರ ಅಪಾರ್ಟ್ಮೆಂಟಲ್ಲಿ ಯಾರಾದ್ರೂ ಕನ್ನಡ ಕಲಿಬೋದು. ಅಂದ್ರೆ ಸಂಸ್ಕಾರ ಆಗ್ಬೇಕು ಅಂತಂದ್ರೆ ಯಾವುದೋ ಒಂದು ವ್ಯಕ್ತಿನೋ, ವಸ್ತುನೋ, ವಿಷಯಗಳು, ಘಟನಾವಳಿಗಳು ಬೇಕಾಗ್ತವೆ. ಹಾಗೆ ಜನ್ಮ ಜನ್ಮಾಂತರದಿಂದ ಸಂಸ್ಕಾರಗಳು ಆಗ್ಬಿಟ್ಟು ಬರ್ತಾ ಇರ್ತವೆ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಜ್ಞಾನ, ಅರಿವು, ಶಿಕ್ಷಣ, ಅನುಭವ ಅಂತ ಆದಾಗ ನಾವು ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಬಹುದು. ಚಿಕ್ಕ ಮಗು ಏನ್ ಮಾಡುತ್ತೆ? ಬೇರೆಯವ್ರನ್ನ ಫಾಲೋ ಮಾಡ್ತಾ ಇರ್ತದೆ. ತಂದೆ ಸಿಗರೇಟ್ ಸೇತಾನೆ, ಇದನ್ನು ಸಿಗರೇಟ್ ಸೇರ್ಲಿಕ್ಕೆ ಶುರು ಮಾಡ್ಬಿಡ್ತದೆ. ನಮ್ಮೂರಲ್ಲೆಲ್ಲ ಅಡಿಕೆ ಬೆಳೆಯೋದು ಹೆಚ್ಚಿಗೆ. ಓಕೆ, ಎಲ್ಲರ ಮನೇಲಿ ಎಲೆ ಅಡಿಕೆ ತಿಂದು ಬಿಡ್ತಾರೆ. ಅಂಗಡಿಯಲ್ಲಿ ಬಂದಾಗಲೂ ಗುಟ್ಕಾ ತಿಂದು ಬಿಡ್ತಾರೆ. ಚಿಕ್ಕವರಿದ್ದಾಗ ಗೊತ್ತಾಗೋದಿಲ್ಲ, ಸೀನಿಯರನ್ನು ಫಾಲೋ ಮಾಡ್ತಾರೆ. ದೊಡ್ಡವರಾದ ಮೇಲೆ ಇದು ತಪ್ಪು ಅಂತ ಅನಿಸಿದಾಗ ಅದನ್ನು ಬಿಡುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದ್ಸಲ ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಮನೇಲಿ ಇದ್ದಾಗ ಒಳ್ಳೆಯ ಸಂಸ್ಕಾರದವ್ರು ಇರ್ತಾರೆ. ಕಾಲೇಜಿಗೆ ಹೋಗ್ತಾರೆ, ಹಾಸ್ಟೆಲಿಗೆ ಹೋಗ್ತಾರೆ, ಬೇರೆ ಬೇರೆ ಕಡೆಗೆ, ಬೇರೆ ಊರಿಗೆ ಕೆಲಸಗಳಿಗೆ ಹೋದಾಗ ಅಲ್ಲಿ ಇರುವಂತ ವಾತಾವರಣ, ಅವರ ಸ್ನೇಹಿತರು, ಈ ಕಾರಣದಿಂದ ಏನಾಗತ್ತೆ, ಅವರ ಒಂದು ಸಂಸ್ಕಾರ ಕೆಟ್ಟ ಸಂಸ್ಕಾರವಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂತಂದ್ರೆ ಅವರು ಬೆಳೆದಿರುವಂತ ವಿಧಿವಿಧಾನಗಳು. ಹಾಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ನಮ್ಮ ಕೈಯಲ್ಲಿದೆ. ಈಗ ನಾವು ಮಾತಾಡ್ತಿರೋದು ಸಂಪ್ರದಾಯ ಮತ್ತು ಸಂಸ್ಕಾರ. ಸಂಪ್ರದಾಯ ಏನಿದೆ ಅದರ ಆಧಾರದ ಮೇಲೆ ಸಂಸ್ಕಾರ ಹೇಳುವಂಥದ್ದು ಅವಲಂಬನ ಆಗಿದೆ. ಸಂಪ್ರದಾಯ ಹೇಳುವಂಥದ್ದು ಮನುಷ್ಯಾತ್ಮರಿರ್ಬೋದು ಅಥವಾ ಪರಮಾತ್ಮನ ಇರಬಹುದು, ಹೇಗೆ ಜೀವನವನ್ನ ನಡೆಸಬೇಕು ಹೇಳುವಂಥದ್ದನ್ನ ಮಾಡಿಕೊಟ್ಟಿರುವಂಥ ಒಂದು ವಿಧಿವಿಧಾನ. ಸಂಪ್ರದಾಯ ಒಂದು ಸೂಕ್ಷ್ಮ ರೂಪದಲ್ಲಿ ನಿಯಮಗಳು ಅಂತಲೂ ಕೂಡ ಹೇಳಬಹುದು. ಉದಾಹರಣೆಗೆ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ಹೀಗೆ ಇರಬೇಕು ಹೇಳುವಂಥದ್ದು ಒಂದು ಸಂಪ್ರದಾಯ. ಹೌದಾ? ಹಳೆ ಕಾಲದಲ್ಲಿ ಹೇಗಿತ್ತು? ನೀವು ದೇವತೆಗಳನ್ನೆಲ್ಲ ನೋಡಿ. ಸಂಪ್ರದಾಯ ಹೇಗಿದೆ? ಹೆಣ್ಣು ಮಕ್ಕಳು ಸೀರೆಯನ್ನು ಉಡಬೇಕು ಅಂತ ಬಿಟ್ಟು ಸಂಪ್ರದಾಯ. ಹೌದಾ? ಗಂಡು ಮಕ್ಕಳು ಧೋತಿನ ಉಡಬೇಕು. ದೇವತೆಗಳನ್ನೆಲ್ಲ ನೋಡಿ ಹೇಗಿದೆ, ಸರಿ. ಆದರೆ ಇವತ್ತೇನಾಗಿದೆ? ಗಂಡು ಮಕ್ಕಳು ಪ್ಯಾಂಟ್ ಶರ್ಟ್ ಹಾಕೊಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಚೂಡಿದಾರ ಹಾಕೊಳ್ತಿದ್ದಾರೆ. ಈಗ ಸಂಪ್ರದಾಯ ಏನಾಗ್ತಾ ಬಂತು? ಚೇಂಜ್ ಆಗ್ತಾ ಬಂತು ತಾನೆ. ರಾತ್ರಿ ಆದ ತಕ್ಷಣದಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಗೆ ಬರಬೇಕು ಹೇಳುವಂಥದ್ದು ಸಂಪ್ರದಾಯ. ಇವತ್ತು ರಾತ್ರಿಗೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಸಂಪ್ರದಾಯ ಚೇಂಜ್ ಆಗ್ತಾ ಇದೆ. ಯಾವುದು? ಆತ್ಮೀಯರು, ಇದು ಕಲಿಯುಗದ ಸಂಪ್ರದಾಯ, ಸತ್ಯುಗದ ಸಂಪ್ರದಾಯ ಅಲ್ಲ. ಅದು ಸತ್ಯುಗದ ಸಂಪ್ರದಾಯ ಏನು ಅಂತ ಗೊತ್ತು. ಶರೀರ ಪೂರ್ತಿ ಬಟ್ಟೆ ಹಾಕೊಳ್ಳುವಂಥದ್ದು ಸತ್ಯುಗ ತ್ರೇತಾಯುಗದ ದೇವತೆಗಳ ಸಂಪ್ರದಾಯ. ಸಿಟ್ಟು ಮಾಡ್ಕೊಳ್ಳದೆ ಇರುವಂಥದ್ದು, ಶಾಂತವಾಗಿರುವಂಥದ್ದು, ಸಹನೆಯಾಗಿರುವಂಥದ್ದು, ಬೇರೆಯವ್ರಿಗೆ ಒಳ್ಳೆಯದನ್ನ ಬಯಸುವಂಥದ್ದು ಸತ್ಯ ತ್ರೇತಾಯುಗದ ಸೂಕ್ಷ್ಮವಾದಂಥ ಸಂಪ್ರದಾಯ. ಕಲಿಯುಗದಲ್ಲಿ ಮೋಸ ಮಾಡೋದು, ಹಣ ಮಾಡೋದು, ಅಭಿಮಾನದಲ್ಲಿ ಬರೋದು, ಅಹಂಕಾರವನ್ನು ತೋರಿಸೋದು, ನಾನೇ ಜೀವನ ಮಾಡಬೇಕು ಹೇಳುವಂಥದ್ದು ತೋರಿಸುವಂಥದ್ದು, ಮೋಹ ವಿಕಾರ, ಇದೆಲ್ಲ ಯಾವುದು?
ಕಲಿಯುಗದ ಸಂಪ್ರದಾಯ. ಅಂದ್ರೆ ಯಾವ ಸಂಪ್ರದಾಯದಲ್ಲಿ ನಾವಿರ್ತೀವೋ ಅದರ ಆಧಾರದಲ್ಲಿ ಸಂಸ್ಕಾರವಾಗ್ತದೆ. ಮುಸ್ಲಿಂ ಸಂಪ್ರದಾಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಭಗವಂತ ನಿರಾಕಾರ ಅಂತ ಹೇಳ್ತಾರೆ. ಅವರು ಗೋಡೆಯನ್ನು ಎದೆಗಡೆಗೆ ಇಟ್ಬಿಟ್ಟು ಅವ್ರ ನಮಾಜನ್ನ ಮಾಡ್ತಾರೆ. ಅವರು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವ್ರ ಸಂಪ್ರದಾಯ ಅಲ್ವಾ. ಕ್ರಿಶ್ಚಿಯನ್ಸು ಏನ್ ಮಾಡ್ತಾರೆ, ಮೇಣದ ಬತ್ತಿಯನ್ನು ಇಟ್ಬಿಟ್ಟು ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಎಲ್ಲಿ? ಚರ್ಚಲ್ಲಿ. ಅವ್ರು ಭಾನುವಾರ ಮಾಡ್ತಾರೆ. ಅದು ಅವ್ರ ಸಂಪ್ರದಾಯ. ನಮ್ದು ಭಾನುವಾರ ಒಂದು ದೇವಸ್ಥಾನ, ಸೋಮವಾರ ಒಂದು ದೇವಸ್ಥಾನ, ಮಂಗಳವಾರ ಒಂದು ದೇವಸ್ಥಾನ, ಒಂದೊಂದು ದಿನಕ್ಕೂ ಒಬ್ಬೊಬ್ರು ದೇವರು. ಇದು ನಮ್ಮ ಸಂಪ್ರದಾಯ. ಪೂಜೆ ಮಾಡುವಂಥದ್ದು, ತೆಂಗಿನಕಾಯಿ ಹೊಡೆಯುವಂಥದ್ದು ಹಿಂದೂಗಳ ಸಂಪ್ರದಾಯ, ಹಿಂದೂ ಧರ್ಮದಲ್ಲಿ ಅಲ್ವಾ. ಹಾಗೆ ನೋಡಿ, ಸಂಸ್ಕಾರವನ್ನ ಮಾಡ್ತಾರೆ ನಮ್ಮಲ್ಲಿ. ಕೆಲವೊಬ್ರು ಶವವನ್ನ ಏನ್ ಮಾಡ್ತಾರೆ, ಸುಡುತ್ತಾರೆ. ಕೆಲವೊಬ್ರು ಶವವನ್ನ ಮಣ್ಣು ಮಾಡ್ತಾರೆ ಅಲ್ವಾ. ಇದು ಅವರವರ ಧರ್ಮದಲ್ಲಿ ಇರುವಂತ, ನಡೆದುಕೊಂಡು ಬಂದಿರುವಂತ ಒಂದು ವಿಧಿವಿಧಾನಗಳು. ಆ ಸಂಪ್ರದಾಯದ ಆಧಾರದಲ್ಲಿ ಆತ್ಮೀಯರೇ ಸಂಸ್ಕಾರ ಹೇಳುವಂಥದ್ದು ನಡ್ಕೊಂಡು ಬರ್ತಾ ಇರ್ತದೆ. ಈಗ ಮನುಷ್ಯಾತ್ಮರು ಮಾಡಿರುವಂತ ಸಂಪ್ರದಾಯಗಳು ಬೇರೆ. ಈಗ ಮನೆಯಲ್ಲೂ ಕೂಡ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಅತ್ತೆ ಮಾವ ಹೇಳುವಂತ ಸಂಪ್ರದಾಯ ಬೇರೆ, ಅಪ್ಪ ಅಮ್ಮ ಹೇಳುವಂತ ಸಂಪ್ರದಾಯ ಬೇರೆ. ನಮ್ಮ ಮನೆಗಳಲ್ಲಿ, ಊರುಗಳಲ್ಲಿ ನಾವು ನೋಡ್ತೀವಿ, ಒಂದು 50 ಕಿಲೋಮೀಟರ್ ದೂರದಲ್ಲಿ ಒಂದು ಮದುವೆ ಮಾಡಬೇಕು ಅಂತಂದ್ರೆ ಅವ್ರ ಸಂಪ್ರದಾಯ ಬೇರೆ, ಇವ್ರ ಸಂಪ್ರದಾಯ ಬೇರೆ. ಹಿಂದೂ ಧರ್ಮದಲ್ಲೂ ಕೂಡ ಒಂದೇ ಜಾತಿಯವ್ರ ಮದುವೆ ಆಗೋದಿದ್ರೆ ಓಕೆ. ಬೇರೆ ಬೇರೆ ಜಾತಿಯವರು ಬಂದ್ರೆ ಮದುವೆ ಆಗೋ ಅವ್ರ ಸ್ಟೈಲ್ ಬೇರೆ, ಇವ್ರ ಸ್ಟೈಲ್ ಬೇರೆ. ಶವ ಸಂಸ್ಕಾರದಲ್ಲೂ ಸ್ಟೈಲ್ಗಳು ಬೇರೆ, ಮಂತ್ರಗಳು ಬೇರೆ, ವಿಧಿವಿಧಾನಗಳು ಬೇರೆ. ಹೀಗೆ ಅವರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಸಮಯದ ಅನುಸಾರದಲ್ಲಿ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಳೆ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ, ಯಾರೇ ಮನೆಗೆ ಬಂದಾಗ, ಮದುವೆ ಮನೆಗೆ ಹೋದಾಗ ಎಲ್ಲರನ್ನು ಕುಳಿಸಿಬಿಟ್ಟು ಊಟ ತಿನ್ನಿಸುವಂಥದ್ದೊಂದು ಸಂಪ್ರದಾಯ ಆಯ್ತು. ಹೌದಾ? ಹೋಟೆಲಲ್ಲಿ ಹೋದ್ರು ಕೂಡ ಕೂತ್ಕೊಂಡು ತಿನ್ಬೇಕು ಅನ್ನೋದು ಸಂಪ್ರದಾಯ. ಇವತ್ತು ಯಾವ ಸಂಪ್ರದಾಯ ಬಂದಿದೆ? ಯಾವ್ದು ಬಂದಿದೆ? ಬಫೆ ಸಿಸ್ಟಮ್ ಅಲ್ವಾ. ಈಗ ಊಟ ತಟ್ಟೆ ಹಿಡ್ಕೊಂಡು ನಾವು ಅಲ್ಲಿ ಹೋಗ್ಬೇಕಾಗಿದೆ. ಅವ್ರು ಊಟಕ್ಕೆ ಬರ್ಲಿಕ್ಕೆ ಬರೋದಿಲ್ಲ, ನಾವು ಹೋಗ್ಬೇಕಾಗಿದೆ ಬೇಡ್ಕೊಂಡು ಊಟ ಅಂತ. ಈ ಸಂಪ್ರದಾಯ ಏನಾಗ್ಬಿಟ್ಟಿದೆ ಹೇಳಿ, ಇವತ್ತು ಚೇಂಜ್ ಆಗಿದೆ ಅಲ್ವಾ. ಆ ಸಂಪ್ರದಾಯಕ್ಕೆ ತಕ್ಕಾಗಿ ಆದ್ಮೇಲೆ ನಮ್ಮ ಸಂಸ್ಕಾರನೂ ಕೂಡ ಏನಾಗ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಈಗ ಭಗವಂತನ ಪ್ರಶ್ನೆ, ನೀವು ನಿಮ್ಮ ಜೀವನದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬೇಕೋ ಬೇಡವೋ ನಿಮಗೆ? ಬೇಕು. ಬೇಕು. ಅವಾಗ ಅದಕ್ಕೆ ತಕ್ಕಾಗಿ ಸಂಸ್ಕಾರ ಚೇಂಜ್ ಆಗ್ಬೇಕೋ ಬೇಡವೋ? ಆಗ್ಬೇಕು. ಸರಿ. ಅದಕ್ಕೆ ತಕ್ಕಾಗಿ ಸಂಪ್ರದಾಯವನ್ನ ಚೇಂಜ್ ಮಾಡಬೇಕೋ ಬೇಡವೋ? ಮಾಡಬೇಕು. ಯಾವ ರೀತಿ? ಯಾವ ಸಂಪ್ರದಾಯವನ್ನು ಚೇಂಜ್ ಮಾಡಬೇಕು? ಸರಿ, ಭಗವಂತನ ಮಗು ಆಗೋ ಮೊದಲು ನಾವು 7 ಗಂಟೆ ಹೇಳ್ತಿದ್ವಿ. ಇವಾಗ ಎಷ್ಟು ಗಂಟೆಗೆ ಹೇಳ್ಬೇಕು? 4 ಗಂಟೆಗೆ. 4 ಗಂಟೆಗೆ 3:15 ಹೇಳ್ಬೇಕು. ಮೊದಲು ನಾವು ಎದ್ದಾಗ ಆತ್ಮೀಯರೇ, ಮೊದಲು ನಾವು ಶರೀರವನ್ನ ಸ್ವಚ್ಛ ಮಾಡೋದ್ರ ಕಡೆ ಗಮನ ಕೊಡ್ತಿದ್ವಿ. ಹೌದಾ? ಈಗಲೂ ಕೂಡ ಶರೀರವನ್ನು ಸ್ವಚ್ಛ ಮಾಡಬೇಕು. ಆದರೆ ಆದ ತಕ್ಷಣದಲ್ಲಿ ನನ್ನ ಜೀವನದಲ್ಲಿ ಮೊದಲ ಪ್ರಾಮುಖ್ಯತೆ ಆತ್ಮದ ಸ್ವಚ್ಛತೆ, ಮನಬುದ್ಧಿ ಸಂಸ್ಕಾರದ ಸ್ವಚ್ಛತೆ. ಇದಕ್ಕೆ ನಾನು ಮೊದಲ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅವಾಗ ಸಂಪ್ರದಾಯ ಚೇಂಜ್ ಆಗ್ಬೇಕೋ ಬೇಡವೋ? ಆಗ್ಬೇಕು. ಆಗ್ಬೇಕು. ಮುಂದೆ ನಾನು ಜೀವನ ಪೂರ್ತಿ ಶರೀರ ಅಂತ ತಿಳ್ಕೊಂಡಾಗ ಶರೀರದ ನಿರ್ವಹಣೆ, ಧನ ಸಂಪಾದನೆ, ವಸ್ತುಗಳು, ನನ್ನ ಪರಿವಾರ, ಕುಟುಂಬ, ಇದರ ಕಡೆಗೆ ನನ್ನ ಗಮನ ಇರ್ತಿತ್ತು. ಹೌದಾ? ಹೌದು. ಈಗ ನನ್ನ ಯೋಚನೆ ನಾನು ಚೇಂಜ್ ಮಾಡಬೇಕೋ ಬೇಡವೋ? ಮಾಡಬೇಕು. ಏನ್ ಮಾಡಬೇಕು? ಆತ್ಮ ಶುದ್ಧ ಮಾಡ್ಕೊಳ್ಳೋದು. ಆತ್ಮದ ಶುದ್ಧತೆ, ಆತ್ಮಕ್ಕೆ ಶಕ್ತಿ, ಆತ್ಮದ ಪಾಲನೆ ವಿಶ್ವದ ಎಲ್ಲ ಆತ್ಮಗಳಿಗೂ ಕೊಡಬೇಕು ಅಲ್ವಾ. ಈ ಒಂದು ಯೋಚನೆ. ಮೊದ್ಲೇನಾಗ್ತಿತ್ತು, ಅಪ್ಪನ ಆಸ್ತಿ ತಗೊಳ್ಬೇಕು, ಜಗಳ ಮಾಡಿ ಅದು ತಗೊಳ್ಬೇಕು, ಪತಿಯಿಂದ ತಗೊಳ್ಬೇಕು, ಪರ್ಸಿಂದ ಹಣ ಕೀಳ್ಬೇಕು, ಇದೆಲ್ಲ ಯೋಚನೆ ಇತ್ತು. ಇವಾಗ ಪರಮಾತ್ಮನಿಂದ ತಗೊಳ್ಬೇಕು, ಎಲ್ಲರಿಗೂ ಕೊಡಬೇಕು ಹೇಳುವಂಥದ್ದನ್ನು ನಾವು ಚೇಂಜ್ ಮಾಡಬೇಕಾಗ್ತದೆ ಆತ್ಮೀಯರೇ. ಬೇರೆಯವ್ರನ್ನ ಏಕವಚನದಲ್ಲಿ ಮಾತಾಡ್ತಿದ್ವಿ, ಇವಾಗ ಗೌರವಯುತವಾಗಿ ಮಾತಾಡ್ಬೇಕು ಅಲ್ವಾ.
ಮೊದಲು ಯಾರಾದ್ರೂ ಸಿಕ್ಕಿದ್ರೆ ಏನ್ ಹೇಳ್ತಿದ್ರಿ? ನಮಸ್ಕಾರ ಸರ್, ನಮಸ್ಕಾರ ಮೇಡಮ್. ಇವಾಗ ಏನ್ ಹೇಳ್ತೀರಿ? ಓಂ ಓಂ ಶಾಂತಿ. ಶಾಂತಿ. ಓಂ ಓಂ ಶಾಂತಿ ಶಾಂತಿ. ಅಕ್ಕವ್ರೆ, ಓಂ ಶಾಂತಿ ಅಣ್ಣವ್ರೆ. ಸಂಪ್ರದಾಯ ಚೇಂಜ್ ಆಯ್ತು ಆಗಿಲ್ವೋ? ಆಯ್ತು. ಮೊದಲು ಯಾರನ್ನಾದ್ರೂ ನೋಡಿದ್ರೆ ನಾವು ಶರೀರವನ್ನ ನೋಡ್ತಿದ್ವಿ. ಹೌದಾ, ಈ ಸೀರೆ ಎಲ್ಲಿ ತಗೊಂಡಿದ್ದೀರಿ? ನೆಕ್ಲೆಸ್ ಚೆನ್ನಾಗಿದೆಯಲ್ಲ, ಯಾರು ಮಾಡ್ಕೊಟ್ಟಿದ್ದು? ಒರಿಜಿನಲ್ ಡೂಪ್ಲಿಕೇಟೋ? ಇದರ ಬಗ್ಗೆ ನಮ್ಮ ಚರ್ಚೆ ನಡೀತಾ ಇತ್ತು. ಈಗ ಯಾವ್ದನ್ನ ನೋಡ್ಬೇಕು? ಆತ್ಮ. ಪುರುಷಾರ್ಥ ಆಶೀರ್ವಾದ. ಚೆನ್ನಾಗಿದೆಯಾ? ಯೋಗ ಚೆನ್ನಾಗ್ ಆಗ್ತಾ ಇದೆಯಾ? ಸ್ಥಿತಿ ಚೆನ್ನಾಗ್ ಆಗ್ತಾ ಇದೆಯಾ? ಶರೀರ ನೋಡುವ ಬದಲು ಆತ್ಮವನ್ನ ನೋಡ್ಬೇಕು. ನಾವು ಎಲ್ಲೆಲ್ಲಿ ಹೋಗ್ತೀವೋ ಆತ್ಮದ ಶಕ್ತಿಯನ್ನು ಸ್ಟಾಕ್ ಮಾಡಿಕೊಂಡು ಅದನ್ನ ಬೇರೆಯವರಿಗೆ ಕೊಡಬೇಕು. ಆಕಾರದಿಂದ ನಿರಾಕಾರದ ಕಡೆಗೆ ಹೋಗ್ಬೇಕಾಗ್ತದೆ. ನಾವು ನಮ್ಮ ಸಂಪ್ರದಾಯವನ್ನ ನಾವೇನ್ ಮಾಡ್ಬೇಕಾಗ್ತದೆ? ಇವರು ಚೇಂಜ್ ಮಾಡ್ಬೇಕಾಗ್ತದೆ. ಆತ್ಮನೆ ಪ್ರತಿದಿನ ನಾವು ತಿನ್ನುವಂತ ಆಹಾರವನ್ನ ದೇವರ ಎದುರಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ನಾವು ಇಡ್ತಾ ಇದ್ವಿ. ಹೌದಾ? ಲೌಕಿಕದಲ್ಲಿ, ಭಕ್ತಿ ಮಾರ್ಗದಲ್ಲಿ ಇವತ್ತು ಭಗವಂತನಿಗೆ ಏನೇನು ನೈವೇದ್ಯ ಇಡಬೇಕು? ದೇವರಿಗೆ ಹಾಲು ನೈವೇದ್ಯ ಇಡಬೇಕು ಇಡಬಾರ್ದು? ಇಡಬೇಕು. ಏನೇನು ಇಡಬೇಕು? ಹಾಲು ಹಣ್ಣು. ಹಾಲು ಹಣ್ಣು ಅಲ್ವಾ? ಮತ್ತೆ ನೈವೇದ್ಯ ಇಡ್ಬೇಕು. ಏನಿಡ್ಬೇಕು ನೈವೇದ್ಯ? ಮತ್ತೆ ನಮ್ಮ ನಮ್ಮ ವಿಕಾರ ಸಮಯ, ನಮ್ಮ ನಾವೇ ಸಮಯ. ಹ ಹೇಳಿ. ಸಮಯ ಸಂಕಲ್ಪ ಒಟ್ನಲ್ಲಿ ಹಾ, ನಾವೇ ಬಲಿಹಾರಿ ಆಗ್ಬಿಡ್ಬೇಕು. ಅದೇ ಸಮಯ, ನೈವೇದ್ಯ. ಸಂಕಲ್ಪ, ಶ್ವಾಸ, ಹ್ಮ್, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನ ನೈವೇದ್ಯವಾಗಿಡಬೇಕು ಅಲ್ವಾ? ಓಕೆ. ಆರಂಭದಲ್ಲಿ ಬಾಬನ ಮನೆಗೆ ಬಂದಾಗ ಸ್ಥೂಲವಾಗಿರೋದನ್ನ ನಾವು ಕೊಡ್ತಿದ್ವಿ. ಧನ ಕೊಟ್ವಿ, ಹೂವನ್ನ ಕೊಟ್ವಿ, ಮಾಲೆ ಕೊಟ್ವಿ. ಇವಾಗ ಏನ್ ಮಾಡ್ಬೇಕು? ಸೂಕ್ಷ್ಮವನ್ನ ಕೊಡ್ತಾ ಹೋಗ್ಬೇಕಾಗ್ತದೆ ಅಲ್ವಾ? ಬೇರೆಯವ್ರು ನಮ್ಗೆ ಏನು ಕೊಡ್ತಾ ಇರ್ತಾರೆ? ದುಃಖವನ್ನ ಕೊಡ್ತಾ ಇರ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ತೆಗೆದುಕೊಳ್ಬೇಕು, ತೆಗೆದುಕೊಳ್ಬಾರ್ದು? ತೆಗೆದುಕೋಬಾರ್ದು. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು. ಯಾರಿಗೂ ದುಃಖವನ್ನ ಕೊಡಬೇಡಿ, ಯಾರಿಂದನೂ ದುಃಖವನ್ನು ತೆಗೆದುಕೊಳ್ಬೇಡಿ. ತೆಗೆದುಕೊಳ್ಳೋದಿದೆ ಪರಮಾತ್ಮನಿಂದನೇ ತೆಗೆದುಕೊಳ್ಳಿ, ಕೊಡೋದು ಇದೆ ಪರಮಾತ್ಮನ ಶಕ್ತಿಯನ್ನೇ ಕೊಡಿ. ಹೀಗೆ ನಾವು ಭಗವಂತನ ಮಗು ಆದ್ಮೇಲೆ ನಮ್ಮ ಸಂಪ್ರದಾಯ ಏನಾಗಬೇಕು? ಚೇಂಜ್ ಆಗ್ಬೇಕು. ಆದ್ಮೇಲೆ ಗೌರ್ಮೆಂಟ್ ಸ್ಕೂಲಿಗೆ ಹೋಗುವಂತ ಮಗು ಅಪ್ಪ ಅಮ್ಮನನ್ನ ಏನ್ ಹೇಳ್ತದೆ? ಏನಂತ ಕರೆಯುತ್ತೆ? ಅಪ್ಪ ಅಮ್ಮ ಅಂತ ಕರಿತೀವಿ. ಸರಿ. ಪ್ರೈವೇಟ್ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗುವಂತ ಮಗು ಅಪ್ಪ ಅಮ್ಮನನ್ನ ಏನಂತ ಕರೆಯುತ್ತೆ? ಮಮ್ಮಿ ಡ್ಯಾಡಿ ಅಂತ ಕರಿತೀವಿ. ಅಲ್ವಾ? ಸಂಸ್ಕಾರ ಚೇಂಜ್ ಆಯ್ತು ಆಗಿಲ್ವೋ? ಆಯ್ತು. ಹ? ಆಗಿದೆ. ಸಂಪ್ರದಾಯ ಚೇಂಜ್ ಆದಾಗ ಸಂಸ್ಕಾರನು ಕೂಡ ಏನಾಗ್ಬಿಡ್ತು? ಚೇಂಜ್ ಆಗ್ಬಿಡುತ್ತಲ್ವಾ? ಅಂದ್ರೆ ನಾವು ಇನ್ಮೇಲೆ ಮನುಷ್ಯಾತ್ಮರ ಸಂಪ್ರದಾಯದಂತೆ ನಡಿಬೇಕು, ಈಶ್ವರನ ಸಂಪ್ರದಾಯದಂತೆ ನಡಿಬೇಕು ಈಶ್ವರನ ಸಂಪ್ರದಾಯತೆ ನಡಿಬೇಕು. ಅಲ್ವಾ? ನೀವು ನಿಮ್ಮ ಮನೆಯಲ್ಲಿ ಮಹಿಳೆಯಾಗಿದ್ದೀರಿ ಅಂತ ತಿಳ್ಕೊಳ್ಳಿ. ಓಕೆ. ನಿಮ್ಮ ಮನೆಯಲ್ಲಿ ನಿಮ್ಗೆ ಫ್ರೀ ಬಿಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಓಕೆ. ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಬೋದು ಅಂತ ತಿಳ್ಕೊಳ್ಳಿ. ಸರಿ, ಮದುವೆ ಆಯ್ತು. ಮದುವೆ ಆದ ಮೇಲೆ ನಿಮ್ಮ ಪತಿ ತುಂಬಾ ಸ್ಟ್ರಿಕ್ಟ್, ಅತ್ತೆ ಮಾವ ತುಂಬಾ ಸ್ಟ್ರಿಕ್ಟ್. ಮನೆಯಲ್ಲೇ ಸೀರೆ ಉಟ್ಕೊಳ್ಬೇಕು, ಹೊರಗಡೆ ಸೀರೆ ಉಟ್ಕೊಳ್ಬೇಕು. ಅವಾಗ ಏನ್ ಮಾಡ್ಬೇಕಾಗ್ತದೆ? ಅಲ್ಲಿ ಸಂಪ್ರದಾಯ ನಾನು ಚೇಂಜ್. ಇರಬೇಕು ಅಂತಂದ್ರೆ ಅಲ್ಲಿಗೆ ತಕ್ಕ ಹಾಗೆ ಡ್ರೆಸ್ಸು, ಆಚಾರ, ವಿಚಾರಗಳನ್ನು ನಾನೇನ್ ಮಾಡ್ಕೊಳ್ಬೇಕಾಗ್ತದೆ? ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ನಮ್ಮ ಸಂಪ್ರದಾಯವನ್ನ ನಾವೆಲ್ಲಿ ಚೇಂಜ್ ಮಾಡ್ಕೊಳ್ತೀವೋ ಅಷ್ಟು ಸಂಸ್ಕಾರದಲ್ಲೂ ಕೂಡ ಏನಾಗ್ತಾ ಹೋಗ್ತದೆ? ಪರಿವರ್ತನೆ ಆಗ್ತಾ ಬರ್ತದೆ. ಆದ್ಮೇಲೆ ಇದು ಒಂದು ರೀತಿ ಜೀವನವನ್ನು ಮಾಡ್ತಾ ಇರ್ತೀರ. ಜನ ನಿಮ್ಮನ್ನ ಆ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಈ ಪೂಜೆ ಪುನಸ್ಕಾರಗಳನ್ನ ಮನೆಯಲ್ಲೂ ಮಾಡ್ತಾ ಇರ್ತೀರ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ. ನೀವು ತಕ್ಷಣದಲ್ಲಿ ನಿಲ್ಲಿಸ್ಬಿಟ್ರೆ ಏನಾಗ್ಬಿಡ್ತದೆ? ಜನ ನಿಮ್ಮನ್ನ ಸ್ವೀಕಾರ ಮಾಡೋದು ಕಷ್ಟವಾಗ್ತದೆ. ಅದಕ್ಕಾಗಿ ಮೊದಲು ಆಂತರಿಕವಾಗಿ ಸಂಪ್ರದಾಯವನ್ನ ಚೇಂಜ್ ಮಾಡ್ತಾ ಬನ್ನಿ, ಒಳಗಡೆಯಿಂದ ನಿರಾಕಾರ ರೂಪದಲ್ಲಿ, ಆತ್ಮಿಕ ರೂಪದಲ್ಲಿ. ಅಲ್ಲಿ ಬದಲಾವಣೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಶಾರೀರಿಕವಾದ ಸಂಪ್ರದಾಯಗಳು ಕೂಡ ಏನಾಗ್ತಾ ಹೋಗ್ತವೆ? ಚೇಂಜ್ ಆಗ್ತಾ ಬರ್ತವೆ. ಶಾರೀರಿಕವಾಗಿ ಮಾಡಿ, ಬೇಡ ಅಂತ ಹೇಳಿಲ್ಲ, ನಿಧಾನವಾಗಿ ಮಾಡಿ. ನಿಮ್ಮ ವಾತಾವರಣ, ವಾಯುಮಂಡಲವನ್ನ ನೋಡ್ಕೊಳ್ಳಿ. ಸರಿನಾ? ನೋಡಿ, ಸಂಪ್ರದಾಯ ಚೇಂಜ್ ಆದ್ರೆ ಏನಾಗ್ತದೆ ಹೇಳೋದಕ್ಕೊಂದು ಉದಾಹರಣೆ.
ಈಗ ಯಾವ ತಿಂಗಳು ನಡೀತಾ ಇದೆ? ಯಾವ ಜನವರಿ ತಿಂಗಳು. ಜನವರಿ ಅವ್ಯಕ್ತ ಮಾಸ, ಸರಿನಾ? ಅವಾಗ ಏನಾಗ್ತದೆ, ಸೇವಾ ಕೇಂದ್ರದಲ್ಲಿ ನಿಮಿತ್ತ ಅಕ್ಕಂದಿರು ಹೇಳ್ತಾರೆ ಏನಂತ, ನೀವು ಇದಕ್ಕೆ ಬನ್ನಿ, ಸೆಂಟರಿಗೆ ಬನ್ನಿ, ಯೋಗ ಮಾಡಿ ಅಮೃತ ವೇಳೆಗೆ ಅಂತ. ಸರಿ, ನಮ್ಮ ಅಕ್ಕಂದಿರಿಗೆಲ್ಲ ಸ್ವಲ್ಪ ಜೋಶ್ ಇರ್ತದೆ, ಹೌದಪ್ಪ ಅಕ್ಕವ್ರು ಕರೆದಿದ್ದಾರೆ ಹೋಗ್ಬಿಡೋಣ. ಸರಿ, 18 ಜನವರಿ, ಸರಿನಾ? ನಿಮ್ಮ ಮನೆಯಿಂದ ಬಾಬಾನ ಮನೆ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ಕಿಲೋಮೀಟರ್ ದೂರ? 5 ಕಿಲೋಮೀಟರ್. 5 ಕಿಲೋಮೀಟರ್ ದೂರ. ಸರಿ, ಬಾಬಾ ಏನ್ ಹೇಳಿದ್ದಾರೆ? ಸಂಪ್ರದಾಯ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಶ್ವರ ಸಂಪ್ರದಾಯ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಹೌದು ತಾನೇ? ಸರಿ, ಒಬ್ಬರು ಮಾತೆ ಬೆಳಿಗ್ಗೆ ಎದ್ದುಬಿಟ್ಟು, ಉದಾಹರಣೆ ಕೊಡ್ತಿದ್ದೀನಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಬೆಳಿಗ್ಗೆ ಪಾರ್ವತಕ್ಕವರು ಎದ್ದುಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಸ್ನಾನ ಮಾಡಿ ಬಿಳಿ ಡ್ರೆಸ್ ಹಾಕೊಂಡು 18 ಜನವರಿ ದಿನ ಅಕ್ಕವ್ರು ಏನ್ ಮಾಡಿದ್ದಾರೆ, ಸೆಂಟರ್ಗೆ ಬನ್ನಿ ಅಂತ ಹೇಳಿದ್ದಾರೆ, ಸರಿನಾ? ತಲೆ ಸ್ನಾನ ಮಾಡಿರೋದಕ್ಕೆ ತಲೆ ಕೂದಲು ಏನಾಗಿಲ್ಲ, ಇನ್ನೂ ಒಣಗಿಲ್ಲ, ಹಾಗೆ ಬಿಟ್ಕೊಂಡಿದ್ದಾರೆ. ಬಿಟ್ಬಿಟ್ಟು ಏನ್ ಮಾಡಿದ್ರೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ರಿಕ್ಷಕ್ಕೋಸ್ಕರ. ಆಟೋದಲ್ಲಿ ಹೋಗ್ಬೇಕಲ್ಲ 5 ಕಿಲೋಮೀಟರ್ ಅಂತಂದು. ಸರಿ, ಒಂದು ರಿಕ್ಷಾ ಬಂದು ಕೈ ಮಾಡಿದ್ರು, ಅವ್ನು ನಿಲ್ಸಿದಾಗ, ಅಣ್ಣ ನಾನು ಇಲ್ಲಿ ಈಗ ಹೋಗ್ಬೇಕು, ಬರ್ತೀರಾ ಅಂತ ಕೇಳ್ತಾರೆ. ನೀವು ವೈಟ್ ಡ್ರೆಸ್ ಹಾಕೊಂಡಿದ್ದೀರಿ, ತಲೆ ಕೂದಲು ಬಿಟ್ಕೊಂಡಿದ್ದೀರಾ, ಸರಿನಾ? ಸರಿ, ಎಲ್ಲಿ ಹೋಗ್ಬೇಕು ಅಂತ ಕೇಳ್ತೀರಾ. ಹಿಂಗೆ ಇಂಥ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಸರಿ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಕೂತ್ಕೊಂಡಾದ್ಮೇಲೆ ಹೇಳ್ತಾರೆ, ಇನ್ನೊಂದು 2 ಕಿಲೋಮೀಟರ್ ಮುಂದೆ ಇನ್ನೊಂದು ಆತ್ಮ ಬರೋದಿದೆ, ಆತ್ಮನನ್ನು ಕೂಡ ಗಾಡಿಯಲ್ಲಿ ಕುಳಿಸಬೇಕು ಅಂತ ಹೇಳ್ತೇನೆ. ಏನ್ ಹೇಳ್ತೀರಿ? ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ ಆಟೋದಲ್ಲಿ, ಆಟೋ ಡ್ರೈವರ್ ಓಡಿಸ್ತಾ ಇದ್ದಾನೆ, ವೈಟ್ ಹಾಕೊಂಡಿದ್ದಾರೆ, ಸಣ್ಣ ಕೂದಲು ಬಿಟ್ಕೊಂಡಿದ್ದೀರಿ. 2 ಕಿಲೋಮೀಟರ್ ಆದ ಮೇಲೆ ಒಂದು ಆತ್ಮ ಬರ್ತಾರೆ ಮುಂದೆ, ಸರಿ, ಅವರನ್ನು ಕೂಡ ಆಟೋದಲ್ಲಿ ಹತ್ಸ್ಬೇಕು ಅಂತ ಬಿಟ್ಟು ಹೇಳ್ತಾರೆ. ಎಷ್ಟು ಗಂಟೆಗೆ ಇದಾಗಿರೋದು? 4 ಗಂಟೆಗೆ ನೀವು ಸೆಂಟರ್ಗೆ ಹೋಗ್ಬೇಕು, ಇದಾಗಿರೋದು 3:30ಗೆ, ಸರಿನಾ? ನೀವು ಎಲ್ಲಿದ್ದೀರಾ ಅಂತಂದ್ರೆ ಹಳ್ಳಿಯಲ್ಲಿದ್ದೀರಾ, ಸುತ್ತಮುತ್ತಲು ಎಲ್ಲೂ ಮನೆ ಇಲ್ಲ, ಮೇನ್ ರೋಡಲ್ಲಿ ಮುಂದೆ ಆಟೋ ಹತ್ತಿದ್ದೀರಿ. ಸರಿ, ಸ್ವಲ್ಪ ಮುಂದೆ ಹೋದ್ಮೇಲೆ 2 ಕಿಲೋಮೀಟರ್ ಹೋದಾಗ ಅಲ್ಲೂ ಒಬ್ರು ಮಾತೆ ನಿಂತಿದ್ದಾರೆ, ಅವರೇ ವೈಟ್ ಡ್ರೆಸ್ ಹಾಕೊಂಡು ಹಾಗೇನೆ ಇನ್ನು ಕೂದಲು ಬಿಟ್ಕೊಂಡು ನಿಂತಿದ್ದಾರೆ. ಆಟೋ ಡ್ರೈವರ್ನ ಕೈ ಕಾಲ ಏನಾಗ್ತದೆ? ಭಯ ಆಗ್ತೈತಿ. ಅಲ್ಲಾಡಲ್ಲೋ. ನೀವೇನ್ ಹೇಳ್ತೀರಿ? ಆತ್ಮ ಬನ್ನಿ ಬನ್ನಿ ಒಳಗಡೆಗೆ ಅಂತ ಬಿಟ್ಟು ಏನ್ ಮಾಡ್ತೀರಿ, ಅವ್ರಿಗೆ ಓಂ ಶಾಂತಿ ಅಂತ ಹೇಳ್ತೀರಿ. ಆತ್ಮನಿಗೆ, ಆತ್ಮ ಒಳಗಡೆ ಬನ್ನಿ ಅಂತ ಹೇಳ್ತೀರಿ. ಅವಾಗ ಅವನೇನ್ ಹೇಳ್ತಾರೆ, ಅವ್ರು ಹೊರಗಡೆ ಬರ್ಲಿ, ನೀವು ಕೆಳಗಡೆ ಇಳಿರಿ ಅಂತ. ನೀವು ಕೆಳಗಡೆ ಇಳಿದ ತಕ್ಷಣ ಆಟೋ ತಗೊಂಡು ಓಡೋಗ್ಬಿಡ್ತಾನ. ಯಾಕೆ? ಬೆಳಗಿನ ಸಮಯದಲ್ಲಿ ಏನಾಗ್ತದೆ, ಮನುಷ್ಯರು ಬಂದಿದಾರೋ ಭೂತ ಪ್ರೇತಾತ್ಮ ಬಂದಿದಾರೋ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಅಂದ್ರೆ ಯಾವ ಸಮಯದಲ್ಲಿ ಯಾವ್ದನ್ನ ಧಾರಣೆ ಮಾಡ್ತಿರೋದು ಗೊತ್ತಾಗೋದಿಲ್ಲ. ಒಂದ್ಸಲ ಪ್ರಾಕ್ಟಿಕಲ್ ನಡೆದಿರುವಂತ ನನ್ನ ಘಟನೆ, ಹೊಸಕೋಟೆ ಸೇವಾ ಕೇಂದ್ರ ಇದೆಯಲ್ಲ, ಒಂದು ಬಾಡಿಗೆದು, ಅದ್ರ ಪಕ್ಕದಲ್ಲಿ ಸ್ಮಶಾನ ಇತ್ತು. ಸ್ಮಶಾನದಲ್ಲಿ BK ಯಾರೊಬ್ಬರು ಪರಿವಾರದವ್ರು ಏನ್ ಮಾಡಿದ್ರೆ, ಶರೀರ ಬಿಟ್ಟಿದ್ದಾರೆ. ಸರಿ, ಶರೀರ ಬಿಟ್ಟಿದ್ದಾರೆ. ಸಾಯಂಕಾಲದ ಸಮಯದಲ್ಲಿ ಆ ಸ್ಮಶಾನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ಅದಾದ್ಮೇಲೆ ವಾಪಸ್ ಬರ್ತಾ ಇದ್ದಾರೆ. ಅಕ್ಕೋರೊಬ್ರೆ, ರಾತ್ರಿ ಸಮಯ, ಕತ್ಲು, ಸ್ಟ್ರೀಟ್ ಲೈಟ್ ಏನೂ ಇಲ್ಲ. ಓಕೆ, ಅಕ್ಕೋರ ಬಾಡಿ ಫುಲ್ ಕಪ್ಪಾಗಿದೆ, ವೈಟ್ ಡ್ರೆಸ್ ಹಾಕೊಂಡು ಬರ್ತಿದ್ದಾರೆ. ದೂರದಿಂದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ನಡ್ಕೊಂಡು ಬರ್ತಾ ಇದ್ದಾನಂತೆ ದೂರದಿಂದ. ಓಕೆ, ಅದು ರೋಡ್ ಇದೆ ಪಕ್ಕದಲ್ಲಿ. ಸರಿ, ಈ ಕಡೆಯಿಂದ ಅಕ್ಕೋರು ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಧೈರ್ಯ, ಸುಮಾರು 7:30 ಅಷ್ಟೊತ್ತಿಗೆ ದೂರದಲ್ಲಿರೋ ವ್ಯಕ್ತಿ ನಡ್ಕೊಂಡು ಬರ್ತಾ ಇರೋದು ನಿಂತದಂತೆ. ಅಕ್ಕೋರು ಮುಂದೆ ಬರ್ತಾ 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 ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಇವರು ದೂರದಿಂದ ಯಾರೋ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ತಕ್ಷಣ ಏನ್ ಮಾಡಿದ, ನಾವು ನಿಂತು ಬಿಡು, ಸ್ವಲ್ಪ ಹೊತ್ತು ಆದ್ಮೇಲೆ ಹಿಂದೆ ತಿರುಗಿಬಿಟ್ಟು ಜೋರಾಗಿ ಓಡೋಗ್ಬಿಟ್ಟಂತೆ. ಇವ್ರು ಯೋಚನೆ ಮಾಡ್ತಾರೆ, ಯಾಕೆ ಓಡೋದ ಇವನು ಅಂತ. ಇವರು ಸೆಂಟರ್ ಒಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಎಷ್ಟು ನಗು ಬಂತಂತೆ ಅಂತಂದ್ರೆ, ಇವರು ಸ್ಮಶಾನದ ಕಡೆಯಿಂದ ಬರ್ತಾ ಇದ್ದಾರೆ, ವೈಟ್ ಡ್ರೆಸ್ ಹಾಕೊಂಡು ಬರ್ತಿದ್ದಾರೆ ದೂರದಿಂದ, ಕತ್ತಲೆ ಸಮಯ, ಶರೀರ ಪೂರ್ತಿ ಕಪ್ಪಾಗ್ಬಿಟ್ಟಿದೆ, ಕಪ್ಪಿದೆ. ಓಕೆನಾ? ಆವಾಗ ಅವ್ರು ನೋಡಿದಾಗ ಅವ್ರೇನ್ ತಿಳ್ಕೊಂಡ್ರು, ಅದು ಭೂತ ಅನ್ಕೊಳ್ಳಿ. ಹೌದು ತಾನೇ? ಹಾಗೆ ಕೆಲವೊಂದ್ಸಲ ನಾವು ಧರಿಸಿರುವಂತ ಡ್ರೆಸ್ಗಳು ಆ ಸಮಯ ಸಂದರ್ಭನೂ ಕೂಡ ಏನ್ ಮಾಡಿಬಿಡ್ತದೆ ಅಂತಂದ್ರೆ, ಜನ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ಳುವಂತ ಒಂದು ವಾತಾವರಣ, ವಾಯುಮಂಡಲ ನಿರ್ಮಾಣವಾಗ್ತದೆ. ಆ ಸಂಪ್ರದಾಯನ ಏನಾಗ್ಬಿಡ್ತದೆ ಅಂತಂದ್ರೆ, ಕೆಲವೊಂದ್ಸಲ ನೆಗೆಟಿವ್ ಸಂಸ್ಕಾರ ಬರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಅದಕ್ಕಾಗಿ ಸಂಪ್ರದಾಯವನ್ನ ಯಾವ ಸಮಯದಲ್ಲಿ, ಎಲ್ಲಿ, ಯಾವ ರೂಪದಲ್ಲಿ ಅಳವಡಿಕೆ ಮಾಡಬೇಕು,
ಧಾರಣೆ ಮಾಡಬೇಕು ಹೇಳುವಂತ ಒಂದು ಜ್ಞಾನ, ಪರಿಜ್ಞಾನ, ತಿಳುವಳಿಕೆಯನ್ನು ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ ಆತ್ಮೀಯರೇ. ವಿಶೇಷವಾಗಿ ಈಶ್ವರೀಯ ಸಂಪ್ರದಾಯವನ್ನ ನಾವೇನ್ ಮಾಡ್ಬೇಕಾಗ್ತದೆ? ವೈಯಕ್ತಿಕವಾಗಿ, ಆಂತರಿಕವಾಗಿ, ಈಶ್ವರೀಯ ಪರಿವಾರದಲ್ಲೇನೆ ನಾವು ಅದನ್ನ ಏನ್ ಮಾಡ್ಬೇಕು? ಧಾರಣೆ ಮಾಡ್ತಾ ಹೋಗ್ಬೇಕಾಗ್ತದೆ ಅಲ್ವಾ? ನೀವು ಸೆಂಟರ್ಗೆ ಹೋಗ್ಬಿಟ್ಟು ಆಂಟಿ ಅಂಕಲ್ ಅಂದ್ರೆ ಹೆಂಗಿರ್ತದೆ ಅಲ್ವಾ? ಮದುವೆ ಮನೇಲಿ ಹೋಗ್ಬಿಟ್ಟು ವೈಟ್ ಡ್ರೆಸ್ ಹಾಕೊಂಡು ಹೋದ್ರೆ ಹೆಂಗಿರ್ತದೆ? ಅದೇ ಬಾಬನ ಮೇಲೆ 18 ಜನರಿಗೆ ಎಲ್ಲರೂ ವೈಟ್ ಡ್ರೆಸ್ ಹಾಕೊಂಡು ಬಂದಾಗ ನೀವು ರೇಷ್ಮೆ ಸೀರೆ ಉಟ್ಕೊಂಡು ಮದುವೆ ಮನೆ ಹೆಂಗ್ ಡೆಕೋರೇಷನ್ ಮಾಡ್ಕೊಂಡು ಬಂದ ಹೆಂಗಿರ್ತದೆ ಹೇಳಿ ನೋಡೋಣ ಅಲ್ವಾ? ಚೆನ್ನಾಗಿರಲ್ಲ. ಯಾವ ಸಮಯದಲ್ಲಿ ವಾತಾವರಣಕ್ಕೆ ತಕ್ಕಾಗಿ ನಮ್ಮ ಶರೀರವನ್ನ ನಾವು ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಆದ್ಮೇಲೆ ವಾತಾವರಣಕ್ಕೆ ತಕ್ಕಾಗಿ ನಮ್ಮ ಮನಸ್ಸು ಬುದ್ಧಿಯನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಬದಲಾವಣೆ ಮಾಡಬೇಕಾಗ್ತದೆ. ಆವಾಗ ಕೆಲವೊಂದು ಸಂಪ್ರದಾಯವನ್ನ ನಾವು ದಾಟು ಬಿಟ್ಟು ಬರಬೇಕಾಗ್ತದೆ, ಕ್ರಾಸ್ ಮಾಡಬೇಕಾಗ್ತದೆ. ಓಕೆ, ಲೌಕಿಕದಲ್ಲೂ ಕೂಡ ಒಂದು ಹಂತ ಇತ್ತು, ಹೆಣ್ಣು ಮಕ್ಕಳು ಹೊರಗೆ ಜಾಬಿಗೆ ಹೋಗಬಾರ್ದು, ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಬಾರ್ದು ಅಂತ ಅಲ್ವಾ? ಈಗ ಅದಿದೆಯಾ ಇವಾಗ? ಇಲ್ಲ ತಾನೆ. ಇಲ್ಲ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಮುಂದುವರಿತಾ ಇದ್ದಾರೆ, ಸಂಪ್ರದಾಯ ಚೇಂಜ್ ಆಯ್ತಲ್ವಾ? ಒಂದು ಕಾಲದಲ್ಲಿ ದೇವರಿಗೆ ಒರಿಜಿನಲ್ ಹೂ ಬಿಟ್ಟರೆ ಡೂಪ್ಲಿಕೇಟ್ ಹೂ ಆಗ್ತಿರ್ಲಿಲ್ಲ. ಇವತ್ತು ಡೂಪ್ಲಿಕೇಟ್ ಬರವನೆ. ಹೂಗಳೇ ಜಾಸ್ತಿ ಆಗಿದಾವೆ. ಹಳೆ ಕಾಲದಲ್ಲಿ ಪ್ರತಿದಿನ ಮನೆ ಎದುರುಗಡೆಗೆ ಸೆಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ತಿದ್ರಿ, ಬೇರೆ ಯಾರೋ ಅಲ್ಲ, ನೀವೇ ಹಾಕ್ತಿದ್ರ ತಾನೆ. ಇವತ್ತು ಟೈಲ್ಸ್ ಹಾಕ್ಬಿಟ್ಟು ಪರ್ಮನೆಂಟ್ ಆಗಿ ರಂಗೋಲಿ ಹಾಕಿಟ್ಬಿಡ್ತಾರ, ಹೌದು ಅಲ್ವೋ? ಹೌದು. ಸಂಪ್ರದಾಯಗಳು ಸಮಯದ ಅನುಸಾರ ಚೇಂಜ್ ಆಗಿದೆಯಲ್ವಾ? ಅದಕ್ಕಾಗಿ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಒಳ್ಳೆ ಸಂಸ್ಕಾರ ನಿಮ್ಮಲ್ಲಿ ಧಾರಣೆ ಆಗಬೇಕು ಅಂತಂದ್ರೆ ಸಮಯದ ಅನುಸಾರದಲ್ಲಿ, ಮುರಳಿಯ ಆಧಾರದಲ್ಲಿ, ಆತ್ಮಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಸಂಪ್ರದಾಯವನ್ನು ನೀವೇನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡಬೇಕಾಗ್ತದೆ. ಮೊದಲು ನಾನು ಹೇಳುವಂತ ದೇಹಾಭಿಮಾನದಲ್ಲಿ ಕರ್ಮವನ್ನ ಮಾಡ್ತಿದ್ವಿ, ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದರೆ ಇಲ್ಲಿ ನಾನು ಬರಬಾರ್ದು, ಬಾಬಾ ಮಾಡ್ತಿದ್ದಾರೆ. ಯಾವುದೇ ಕೆಲಸವನ್ನ ಭಗವಂತನಿಗೆ ಹೇಳಿದ್ರೆ ನಾವು ಮಾಡುವಂಗಿಲ್ಲ. ಮೊದ್ಲು ಹೇಳ್ತಿದ್ರಲ್ಲ, ಮನೆಯಲ್ಲಿ ಎಲ್ಲಿ ಹೋಗೋದಿದ್ರೆ ಮನೇಲಿ ಹೇಳಿಬಿಟ್ಟು ಹೋಗಿ ಅಂತ. ಇವಾಗ ನಾವೇನ್ ಮಾಡ್ಬೇಕು? ಮನೆಯಲ್ಲಿ ಯಾರಿಗೂ ಹೇಳುವಂತ ಮೊದಲು ನಾವ್ ಯಾರಿಗೆ ಹೇಳ್ಬೇಕು? ಮನೆಗೆ ಹೇಳ್ಬೇಕು. ಮನೆಗೆ ಬಂದು ತಲುಪಿದ ಮೇಲೆ ಯಾವುದೇ ಕರ್ಮ ಆದ್ಮೇಲೂ ಕೂಡ ಮೊದಲು ಥ್ಯಾಂಕ್ ಯು ಯಾರಿಗೆ ಹೇಳ್ಬೇಕು? ಪರಮಾತ್ಮನಿಗೆ ಹೇಳಬೇಕು. ಆಹಾರದಲ್ಲಿ, ಡ್ರೆಸ್ ಅಲ್ಲಿ ಇರ್ಬೋದು, ಮಾನಸಿಕವಾಗಿ ಜೀವನ ನಡೆಸುವಂತ ವಿಧಿವಿಧಾನವನ್ನ ನಾವೇನ್ ಮಾಡ್ಬೇಕಾಗ್ತದೆ? ಆದ್ಮೇಲೆ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಸಂಪ್ರದಾಯದ ಆಧಾರದಲ್ಲಿ ಏನಾಗ್ತದೆ? ಸಂಸ್ಕಾರ. ಈಗ ತೆಗೆದುಕೊಳ್ಳಬೇಕು ಹೇಳುವಂತ ಇಚ್ಛೆ ಇರಬೇಕು, ಕೊಡಬೇಕು ಹೇಳುವಂತ ಇಚ್ಛೆ ಇರಬೇಕು ಕೊಡ್ಬೇಕು ಅನ್ನೋ ಇಚ್ಛೆ ಅಲ್ವಾ? ಯಾರಿಂದ ತಗೊಳ್ಬೇಕು? ಪರಮಾತ್ಮನಿಂದ. ಯಾರಿಗೆ ಕೊಡ್ಬೇಕು? ವಿಶ್ವಕ್ಕೆ. ಮೊದ್ಲೇನಿತ್ತು? ನನಗೆ ಬೇಕು. ವಿಶ್ವದಿಂದ ನಾನ್ ತಗೊಳ್ಬೇಕು, ನನಗ ಬೇಕು, ನನ್ನ ಕುಟುಂಬಕ್ಕೆ ಬೇಕು ಅಲ್ವಾ? ಇವಾಗ ಏನ್ ಮಾಡ್ಬೇಕಾಗ್ತದೆ? ನಾವು ಅದನ್ನು ಚೇಂಜ್ ಮಾಡ್ಬೇಕಾಗ್ತದೆ ಅಲ್ವಾ? ರಾವಣನಲ್ಲಿ ಇರೋದನ್ನ ನಾನು ಅದನ್ನ ಬೇರೆಯವ್ರಿಗೆ ಕೊಡಬಾರ್ದು, ಅಲ್ಲೇ ಸುಡಬೇಕು ಹೇಳುವಂತ ಸಂಪ್ರದಾಯ ನಮ್ಮಲ್ಲಿ ಬರ್ಬೇಕಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ನಮ್ಮ ಯೋಚನೆಗಳನ್ನ, ಚಿಂತನೆಗಳನ್ನ ನಾವೇನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕಾಗ್ತದೆ. ನಾವು ಲೌಕಿಕದಲ್ಲಿ ಯಾರಾದ್ರೂ ಸಿಕ್ಕಿದಾಗ ಒಂದು ಊರು ಸುದ್ದಿ ಮಾತಾಡ್ತಿದ್ವಿ, ನಿಮ್ ಮನೇಲಿ ಹೇಗೆ, ಅವ್ರ ಮನೇಲಿ ಹೇಗೆ ಅಂತ. ಇವಾಗ ಯಾವ್ದನ್ನ ಮಾತಾಡ್ಬೇಕು? ಈಶ್ವರಿ ಸಂಪ್ರದಾಯ ಮಾತಾಡ, ಈಶ್ವರೀಯ ವಿಷಯಗಳನ್ನ, ಈಶ್ವರೀಯ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು. ಅಂತ ಆತ್ಮಗಳ ಜೊತೆ ನಾವು ಹೆಚ್ಚಿನ ಸಂಬಂಧವನ್ನು ಇಟ್ಕೊಳ್ಬೇಕು. ಒಂದು ವಿಷಯ ಗೊತ್ತಿರಲಿ, ಈಶ್ವರೀಯ ವಿಷಯದಲ್ಲೂ ಕೂಡ ಆ ಸೆಂಟರ್ನಲ್ಲಿ ಹೀಗೆ, ಈ ಸೆಂಟರ್ನಲ್ಲಿ ಹೀಗೆ, ಆ ಟೀಚರ್ ಹೀಗೆ, ಈ ಟೀಚರ್ ಹೀಗೆ ಅಂತ ಅದು ನಿಮ್ಮಲ್ಲಿ ಬರಕೂಡದು. ನೀವೇನು ಮಾತುಕತೆ ಮಾಡ್ತಿರೋ ಅದು ಆತ್ಮದ ಉದ್ಧಾರ ಇರಬೇಕಾಗ್ತದೆ, ಆತ್ಮದ ಕಲ್ಯಾಣ ಇರಬೇಕಾಗ್ತದೆ. ಆ ರೀತಿಯಲ್ಲಿ ನಮ್ಮ ಸಂಪ್ರದಾಯವನ್ನು ನಾವೇನ್ ಮಾಡ್ಬೇಕಾಗ್ತದೆ? ಪರಿವರ್ತನೆ ಯಾರು ಮಾಡ್ಕೊಳ್ಬೇಕು? ಮಾಡ್ಕೊಳ್ಬೇಕು. ಮೊದಲು ಇಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಂಪ್ರದಾಯ ಏನು ಗೊತ್ತಾ? ನೋಡಿ, ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಏನೂ ಇಲ್ಲ ಅಂತಂದು ಒಂದು ಬೊಟ್ಟೆ ಇಟ್ಕೊಂಡು ಹೋಗ್ಬೇಕಲ್ವಾ? ಹೌದು ತಾನೆ? ಅದಿಲ್ಲ ತಕ್ಷಣ ಹೇಳ್ಬಿಡ್ತಾರೆ, ನೋಡಿ ಕುಂಕುಮ ಹಚ್ಕೊಂಡಿಲ್ಲ ಅಂತ ಅಲ್ವಾ? ಹಾಗೆ
ಸದಾ ಕಾಲ ನಮ್ಮ ಜೊತೆಗೆ ಯಾರಿರ್ಬೇಕು? ಪರಮಾತ್ಮ ಇರು. ಮನಸ್ಸಿನಲ್ಲಿ ಪರಮಾತ್ಮ ಇರಬೇಕಾಗ್ತದೆ. ಈ ಸಂಪ್ರದಾಯವನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿವರೆಗೆ ಸಮಯಕ್ಕೆ ತಕ್ಕ ಹಾಗೆ ಶಾರೀರಿಕ ಸಂಪ್ರದಾಯವನ್ನ ನಾವೇನು ಫಾಲೋ ಮಾಡ್ತಿದ್ವೋ ಅದೇ ರೀತಿ ಆತ್ಮಿಕ ಸಂಪ್ರದಾಯವನ್ನ ಭಗವಂತ ಏನ್ ಹೇಳಿದಾರೋ ಅದನ್ನು ನಾವು ಏನ್ ಮಾಡಬೇಕು? ಫಾಲೋ ಮಾಡಬೇಕು. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಲೌಕಿಕದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಮನೆಗೆ ಬಂದಾಗ ನೀವೇನ್ ಮಾಡ್ತೀರಿ? ನೀರು ಕೊಡೋದು, ನೀರು, ಕಾಫಿ, ಟೀ, ಜ್ಯೂಸು, ಊಟ, ತಿಂಡಿ ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಓಕೆ. ಈಗಲೂ ಕೊಡಬೇಕೋ ಬೇಡವೋ? ಕೊಡಬೇಕು. ಸರಿ. ಅದ್ರ ಜೊತೆಗೆ ಬೇರೆ ಏನಾದರೂ ಸಂಪ್ರದಾಯವನ್ನ ಜೀವನದಲ್ಲಿ ತರಬೇಕಾ? ತರಬೇಕು. ಏನು? ಈಶ್ವರಿ ಯಾವಾದ್ರೂ ಸಮಾನ ಹೇಳೋದು, ಜ್ಞಾನ ಹೇಳೋದು. ಸ್ವಮಾನ ಅಲ್ಲ. ಅವರು ನಿಮ್ಮ ಮನೆಗೆ ಬಂದಾಗ ಸ್ಥೂಲವಾದ ಆಹಾರದ ಜೊತೆಗೆ ಮಾನಸಿಕವಾದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನೂ ಅವರಿಗೆ ಕೊಡ್ಬೇಕು. ಕೊಡಬೇಕು ಅಂದ್ರೆ ಕೊಡಬೇಕು ಅಂತಂದ್ರೆ ನಿಮ್ಮ ಮನೇಲಿ ಯೋಗೇಶಣ್ಣ ಬರ್ತಾರೆ. ಯೋಗೇಶಣ್ಣಿಗೆ ಟೈಮ್ ಇಲ್ಲ, ಓಕೆನಾ? 2 ನಿಮಿಷದಲ್ಲಿ ಅವ್ರಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಅವಾಗ 2 ನಿಮಿಷದಲ್ಲಿ ಹೋಗ್ಬೇಕು ಅಂತಂದ್ರೆ ನೀವು ಅವ್ರಿಗೆ ಗುಲಾಬ್ ಜಾಮೂನ್ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ಟಾಕ್ ಇಟ್ಟಿರ್ಬೇಕು. ಇರ್ಬೇಕು ತಾನೆ, ಇದ್ರ ತಾನೇ ಕೊಡ್ಲಿಕ್ಕೆ ಆಗತ್ತೆ. ಅದೇ ರೀತಿ ನಿಮ್ಮ ಮನೇಲಿ ಯೋಗದ ವೈಬ್ರೇಷನ್ ಇದ್ದಿದ್ದೇ ಆದ್ರೆ, ಯೋಗ ಮಾಡಿದ್ದೇ ಆದ್ರೆ, ಅಮೃತ ವೇಳೆಯಲ್ಲಿ ಪವರ್ಫುಲ್ ವಾಯುಮಂಡಲ ರೆಡಿ ಆಗಿದ್ದಿದ್ರೆ ಏನಾಗತ್ತೆ? ಅವರಿಗೆ ಅದರ ಅನುಭವ ಆಗತ್ತೆ. ಅದಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣ ಹೇಗೆ ಸ್ಥೂಲವಾದಂತಹ ಆಹಾರವನ್ನ ಮನೆಯವರಿಗೆ ಕೊಡ್ತಿರೋ, ನೀವು ಮಾಡ್ಬಿಟ್ಟು ತಿಂತಿರೋ, ಬಂದವರಿಗೆ ಕೊಡ್ತಿರೋ, ಅದೇ ರೀತಿ ನಿರಾಕಾರ ಆಹಾರವನ್ನು ನಾನು ರೆಡಿ ಮಾಡಬೇಕು, ಬಂದವರಿಗೂ ಕೂಡ ಕೊಡಬೇಕು ಹೇಳುವಂತ ಮನೋಭಾವ, ಹೊಸ ಸಂಪ್ರದಾಯವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡಿಕೊಳ್ಬೇಕು. ಅದನ್ನೇ ರೀಸೆಂಟ್ ಮುರಳಿ ಬಾಬಾ ಹೇಳ್ತಿದ್ದಾರೆ, ಹೊಸ ವರ್ಷದಲ್ಲಿ ಯಾವುದೇ ಆತ್ಮ ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರದು ಅಲ್ವಾ? ಇವತ್ತು ಕೂಡ ನೋಡಿ, ನಾವು ಬಾಬನ್ ಮನೆ, ನಮ್ಮ ಮನೆಯಲ್ಲಿ ಬಾಬನ್ ಮಕ್ಕಳು ಬಂದು ಏನಾದ್ರು ಒಂದು ಗಿಫ್ಟ್ ಕೊಟ್ಬಿಟ್ಟು ಕಳಿಸ್ತೀವಲ್ವಾ? ಏನು ಇಲ್ಲ ಅಂದ್ರೆ ವರದಾನಾದ್ರು ಕೊಟ್ಬಿಟ್ಟು ಕಳಿಸ್ತೀವಲ್ವಾ? ಅಥವಾ ಒಂದು ಹಣ್ಣನಾದ್ರು ಕೊಟ್ಟು ಕಳಿಸ್ತೀವಲ್ವಾ? ಅಂದ್ರೆ ಆತ್ಮಿಕವಾಗಿ ಪರಮಾತ್ಮನ ಶಕ್ತಿಯನ್ನು ಕೊಡಲಿಕ್ಕೆ ನೀವೇನ್ ಮಾಡ್ಬೇಕಾಗ್ತದೆ? ನಿಮಿತ್ತರಾಗಬೇಕಾಗ್ತದೆ. ಇಂಥದೇ ವಾತಾವರಣ ಇಲ್ಲಿ, ಇಂಥದೇ ವಾಯುಮಂಡಲ ಇಲ್ಲಿ, ಸದಾ ಕಾಲ ನಾನು ದಾತನಾಗಿರ್ಬೇಕಾಗ್ತದೆ. ಹೀಗೆ ಸ್ಥೂಲ ಸಂಪ್ರದಾಯದ ಜೊತೆಗೆ ಸೂಕ್ಷ್ಮ ಸಂಪ್ರದಾಯಗಳನ್ನು ಕೂಡ ನೀವು ಧಾರಣೆ ಮಾಡ್ತಾ ಹೋದಾಗ ಆದ್ಮೇಲೆ ನಿಮ್ಮ ಸಂಸ್ಕಾರ ಚೇಂಜ್ ಆಗತ್ತೋ ಆಗಲ್ವೋ? ಆಗುತ್ತೆ. ಯಾವ ಸಂಸ್ಕಾರ? ಸೂಕ್ಷ್ಮ ಸಂಸ್ಕಾರ. ಕಲಿಯುಗದ ಸಂಸ್ಕಾರದಿಂದ ಸತ್ಯುಗದ ಸಂಸ್ಕಾರಕ್ಕೆ ಹೋಗ್ತಿದ್ದಾರೆ ಅಲ್ವಾ? ಕಲಿಯುಗದ ಸಂಸ್ಕಾರದಲ್ಲಿ ಏನಿರ್ತದೆ? ಶರೀರಕ್ಕೆ ಕೊಡಬೇಕು, ಶರೀರದಿಂದ ಅವರು ಏನ್ ತಗೊಂಡು ಬಂದಿ ಅಂತ ನಾವು ಯೋಚನೆ ಮಾಡ್ತೀವಿ. ಓಕೆ. ಸತ್ಯುಗದ ಸಂಸ್ಕಾರ ಏನು? ಆದಷ್ಟು ನಾವು ಅವ್ರಿಗೆ ಏನು ಕೊಡಬೇಕು? ಆತ್ಮಿಕವಾಗಿರೋದನ್ನು ಕೊಡಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಬರ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ನೀವು ಯಾವ ಯಾವ ಸಂಪ್ರದಾಯವನ್ನ ಕಾರ್ಯದಲ್ಲಿ ತರ್ತಾ ಇದ್ದೀರಿ. ಆದ್ಮೇಲೆ ಈಗ ಮನುಷ್ಯಾತ್ಮರು ಹೇಳಿರುವಂತ ಸಂಪ್ರದಾಯವನ್ನ ಕಾರ್ಯದಲ್ಲಿ ತರಬೇಕು, ಪರಮಾತ್ಮ ಹೇಳಿರುವ ಸಂಪ್ರದಾಯವನ್ನ ಕಾರ್ಯದಲ್ಲಿ ತರಬೇಕು. ಪರಮಾತ್ಮ ಹೇಳಿ ಸಂಪ್ರದಾಯ ತರಬೇಕು. ಹಾ, ಪರಮಾತ್ಮ ಮುಖ್ಯವಾಗಿ ಹೇಳುವಂಥದ್ದು ಆತ್ಮಿಕವಾಗಿ ಅದನ್ನ ಸಂಪೂರ್ಣವಾಗಿ ತರುವಂತ ಪ್ರಯತ್ನವನ್ನ ಮಾಡಿ. ಮ್ಯಾಕ್ಸಿಮಮ್ ಶಾರೀರಿಕವಾದ ಸಂಪ್ರದಾಯ ಏನಿದೆ, ವಾತಾವರಣ, ವಾಯುಮಂಡಲ, ಸಮಯ, ವ್ಯಕ್ತಿಯನ್ನ ನೋಡ್ಬಿಟ್ಟು ಧಾರಣೆ ಮಾಡೋದ ಕಡೆ ಗಮನವನ್ನ ಕೊಡಿ. ನಾವೇನ್ ಮಾಡ್ತೀವಿ? ಶಾರೀರಿಕ ಸಂಪ್ರದಾಯವನ್ನ ತಕ್ಷಣ ತರುವಂತ ಪ್ರಯತ್ನವನ್ನ ಮಾಡ್ತೀವಿ, ಆತ್ಮಿಕವಾಗಿ ತರೋದೇ ಇಲ್ಲ. ಆದ್ಮೇಲೆ ಬದಲಾವಣೆ ಆಗುವಂಥದ್ದು ಆತ್ಮಿಕವಾಗಿ ಮೊದಲ ಪ್ರಾಮುಖ್ಯತೆ ಕೊಡಬೇಕು, ಶಾರೀರಕ್ಕೆ ನಾವು ಮೊದಲ ಪ್ರಾಮುಖ್ಯತೆ ಕೊಡಬೇಕು. ಸಂಸ್ಕಾರದ ಬದಲಾವಣೆಗೆ ಆಧಾರ ಯಾವುದು? ಆತ್ಮನೋ ಶರೀರನೋ? ಆತ್ಮ. ಆತ್ಮ ತಾನೆ. ಅದಕ್ಕಾಗಿ ಆ ವಿಧಿವಿಧಾನಗಳನ್ನು ಏನ್ ಹೇಳಿದ್ದಾರೆ ಅದನ್ನು ಬಾಬಾ ಹೇಳ್ತಾರೆ, ಮೊದಲು ಚೇಂಜ್ ಮಾಡ್ಕೊಳ್ಳಿ. ಓಕೆ. ಯಾರನ್ನಾದ್ರೂ ನೋಡಿದ್ರೆ ಆತ್ಮದ ರೂಪದಲ್ಲಿ ಕೊಡಿ, ನೋಡಿ. ಆತ್ಮದಲ್ಲೂ ಪವಿತ್ರ ಆತ್ಮ ಹೇಳುವಂತ ರೂಪದಲ್ಲಿ ನೋಡಿ. ಅವರು ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಜಾತಿ, ಮತ, ಪಂಥ, ಧರ್ಮ ಇದು ಯಾವುದು ಕೂಡ ಏನ್ ಮಾಡಬಾರ್ದು? ಮಧ್ಯದಲ್ಲಿ ಬರಕೂಡದು.
ಮೊದಲು ಆ ಸಂಪ್ರದಾಯವನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಕೆ ಮಾಡ್ತಾ ಬಂದಾಗ ನಿಧಾನವಾಗಿ ನಿಮ್ಮಲ್ಲಿ ಆ ಆಂತರಿಕವಾದಂಥ ಸಂಸ್ಕಾರಗಳು ಏನಾಗ್ತಾ ಹೋಗ್ತವೆ, ಚೇಂಜ್ ಚೇಂಜ್ ಆಗ್ತಾ ಹೋಗ್ತು. ಓಕೆ, ಸಂಸ್ಕಾರ ಚೇಂಜ್ ಆಗ್ಲಿಕ್ಕೆ ಕಾರಣ ಯಾರು? ಆತ್ಮ. ಆತ್ಮನೆ. ನಾವು ಯಾರ ಜೊತೆಗೆ ಹೆಚ್ಚಿನ ಸಮಯ ಇಡ್ತೀವೋ ಆ ಸಂಸ್ಕಾರ ನಮ್ಗೇನಾಗ್ತಾ ಹೋಗ್ತದೆ, ಚೇಂಜ್ ಆಗ್ತದೆ. ಅಲ್ವಾ? ನಾನು ಹೆಚ್ಚಿನ ದಿನ ಆಂಧ್ರದಲ್ಲಿದ್ದು ತೆಲುಗು ಮಾತಾಡಲಿ ಶುರು ಮಾಡಿಬಿಡ್ತೇನೆ. ಯಾಕೆ ಹೇಳಿ? ಬರೀ ಅದೇ ಮಾತು. ತೆಲುಗುನಲ್ಲೇ ಪ್ರಶ್ನೆ ಕೇಳ್ತಾರೆ, ಅವಾಗ ತೆಲುಗುನಲ್ಲೇ ಮಾತಾಡ್ಬೇಕಾಗ್ತದೆ. ಓಕೆ, ನಿಧಾನಕ್ಕೆ ತೆಲುಗು ಬರ್ತಾ ಹೋಗ್ತದೆ. ಅದೇ ಕರ್ನಾಟಕಕ್ಕೆ ಬಂದ್ಬಿಟ್ರೆ ಕನ್ನಡ ಬರೋದು. ಕನ್ನಡ ಮಾತಾಡಲಿ ಶುರು ಮಾಡು. ಅದಕ್ಕಾಗಿ ಪರಮಾತ್ಮನ ಸಂಸ್ಕಾರ ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಪರಮಾತ್ಮನ ನೀತಿಗಳು, ನಿಯಮಗಳು, ಶ್ರೀಮತಗಳು ಏನಿದ್ದಾವೆ ಅದರ ಅನುಸಾರ ನಡೀತಾ ಹೋದಾಗ, ಅದನ್ನು ಒಂದು ಸಂಪ್ರದಾಯ ಅಂತ ತಿಳ್ಕೊಂಡಾಗ, ಅದನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಚಲ ನಿಶ್ಚಯ, ದೃಢ ವಿಶ್ವಾಸ, ದೃಢ ಸಂಕಲ್ಪ ಇದ್ದಾಗ ನಿಧಾನವಾಗಿ ನಿಮ್ಮ ಸಂಸ್ಕಾರ ಏನಾಗ್ತಾ ಹೋಗ್ತದೆ, ಪರಿವರ್ತನೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಪರಮಾತ್ಮನ ಸಂಪ್ರದಾಯ ಏನಿದೆ ಅದನ್ನೇನು ಮಾಡ್ತಾ ಹೋಗಿ ಕಾರ್ಯದಲ್ಲಿ ತರ್ತಾ ಹೋಗಿ. ಯಾರಾದ್ರೂ ಮನೇಲಿ ಬಂದ್ರೆ ಪರಮಾತ್ಮನ ಸಂಪ್ರದಾಯ ಏನಿದೆ? ತಿಲಕ ಇಡ್ಬೇಕಲ್ವಾ? ತಿಲಕ ಇಡ್ತಾರಲ್ವ ಸ್ಥೂಲವಾಗಿ, ಶಾರೀರಿಕವಾಗಿ. ಒಂದು ಹೂವನ್ನ ಕೊಡುವಂಥದ್ದು, ತಿಲಕವನ್ನ ಇಡುವಂಥದ್ದು ಏನು? ಬಾಬನ ಮನೆ ಸಂಪ್ರದಾಯ. ಅದೇ ಲೌಕಿಕದ ಸಂಪ್ರದಾಯ ಯಾವುದು? ಒಳಗಡೆ ಬರ್ತದೆ. ಹೆಣ್ಣು ಮಕ್ಕಳು ಹೋಗ್ಬೇಕಾದ್ರೆ, ಬಂದ ತಕ್ಷಣ ಹೋಗ್ಬೇಕಾದ್ರೆ, ವಾಪಸ್ ಹೋಗ್ಬೇಕಾದ್ರೆ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಉಡಿಯನ್ನ ತುಂಬುವಂಥದ್ದು, ಅದು ಶಾರೀರಿಕವಾದ ಒಂದು ಸಂಪ್ರದಾಯ ಅಲ್ವಾ? ಇಲ್ಲಿ ಫಸ್ಟಿಗೆ ಬಂದ ತಕ್ಷಣ ಏನ್ ಮಾಡ್ತೀವಿ, ನಾವು ವೆಲ್ಕಮ್ ಮಾಡ್ತೀವಿ. ಅಲ್ಲಿ ಏನಾಗ್ತದೆ, ಹೋಗ್ಬೇಕಾದ್ರೆ ನಾವು ಮಾಡ್ತೀವಿ ಅಲ್ವಾ? ಅದಕ್ಕಾಗಿ ಆ ಹೋಗ್ಬೇಕಾದ್ರೆ ಸಂಪ್ರದಾಯವನ್ನು ಬಿಡ್ತಾ ಹೋಗ್ಬೇಕು, ಇದನ್ನ ತರ್ತಾ ಹೋಗ್ಬೇಕು. ಒಂದು ವಿಷಯ ಗೊತ್ತಿಲ್ಲಿ, ಲೌಕಿಕದವರು ಬಂದಿದಾರಾ, ಅದೇ ಸಂಪ್ರದಾಯವನ್ನು ಕಾರ್ಯದಲ್ಲಿ ತರಬೇಕು. ಅಲೌಕಿಕ ಬಂದಿದಾರಾ, ಅವ್ರಿಗೆ ಅದೇ ಸಂಪ್ರದಾಯದ ಕಾರ್ಯದಲ್ಲಿ ತರಬೇಕಾಗ್ತದೆ. ಯಾವ ಸಮಯದಲ್ಲಿ ಯಾವ ಸಂಪ್ರದಾಯವನ್ನು ಕಾರ್ಯದಲ್ಲಿ ತರಬೇಕು ಅಂತ ನಿಮ್ಗೇನಿರ್ಬೇಕು, ಸ್ಪಷ್ಟವಾಗಿ ಅರಿವು ಇರಬೇಕಾಗ್ತದೆ. ಈ ರೀತಿ ಮಾನಸಿಕವಾಗಿ ಸಂಪ್ರದಾಯವನ್ನು ಚೇಂಜ್ ಮಾಡ್ಕೊಳ್ತಾ ಸಂಸ್ಕಾರವನ್ನು ಏನ್ ಮಾಡ್ತಾ ಹೋಗಿ, ಬದಲಾವಣೆ ಮಾಡ್ತಾ ಹೋಗಿ. ಸರಿ? ಅಚ್ಚಾ. ಓಂ ಶಾಂತಿ.